ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 23ನೇ ತಾರೀಕು ಗುರುವಾರ ಬಂದು ಬುದ್ಧ ಪೌರ್ಣಮಿ ಬಂದಿದೆ. ಬುದ್ಧ ಪೌರ್ಣಮಿಯ ದಿನ, ಈ ಪೌರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ಪರಿಸರದ ಮೇಲೆ ಒಳ್ಳೆಯ ಪ್ರಭಾವ ಹಾಗೂ ಕೆಟ್ಟ ಪ್ರಭಾವ ಎರಡೂ ಬೀರುತ್ತೆ ಸ್ನೇಹಿತರೆ. ಅದರ ರಿಸಲ್ಟು ನಮಗೆ ನಾವು ಯಾವ ಥರ ತಗೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಅದಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ಈ ಒಂದು ಪೌರ್ಣಮಿಯ ದಿನಗಳಲ್ಲಿ ನಾವು ಸಾಕಷ್ಟು ಜನ ಅಕ್ಷಯ ತೃತೀಯ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಅನ್ನೋರಿಗೆ ಈ ಪೌರ್ಣಮಿ ಬಂದು ತುಂಬ ಶಕ್ತಿದಾಯಕವಾಗಿದೆ. ಆ ದಿನಗಳಲ್ಲಿ ನೀವು ಏನಾದರೂ ನಿಮಗೆ ವಿಶೇಷ ಅನ್ನಿಸಿದ ವಸ್ತುಗಳನ್ನು ಕೊಂಡುಕೊಳ್ಬಹುದು. ಸಾಕಷ್ಟು ಜನಕ್ಕೆ ಒಂದು ನಂಬಿಕೆ ಅನ್ನೋದು ಇರುತ್ತೆ ಸ್ನೇಹಿತರೆ. ಈ ವಸ್ತುಗಳನ್ನ ನಾವು ಈ ದಿನ ಕೊಂಡುಕೊಂಡ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಲಕ್ಷ್ಮೀ ದೇವಿಗೆ ಈ ಹುಣ್ಣಿಮೆ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಸಾಧಾರಣವಾಗಿ ಆ ದಿನ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ಮಹಾಲಕ್ಷ್ಮಿ ಆ ದಿನ ನಮ್ಮ ಮನೆಗೆ ಪ್ರವೇಶ ಆಗ್ತಾಳೆ. ಈ ಸಣ್ಣ ಪರಿಹಾರಗಳನ್ನ ಅದ್ರ ಜೊತೆ ಕೂಡ ನೀವು ಯಥಾವತ್ತಾಗಿ ಪೂಜೆ ಪುನಸ್ಕಾರ ಮಾಡಿಕೊಂಡ ಮೇಲೆ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ನೀವು 8 ಗಂಟೆ 9 ಗಂಟೆ ಮೇಲೆ ಈ ಪರಿಹಾರನ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ. ಆ ದಿನ ತುಂಬ ಸೂಕ್ತವಾಗಿದೆ ಸ್ನೇಹಿತರೆ. ಪೌರ್ಣಮಿ ಇರೋದ್ರಿಂದ ನೀವೊಂದು ಗಾಜಿನ ಬಟ್ಟಲು ತಗೊಳ್ಳಿ. ಗಾಜಿನ ಬೌಲ್ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಎಷ್ಟೇ ಕೆಟ್ಟ ನೆಗೆಟಿವಿಟಿ ಇದ್ರೂ, ಎಷ್ಟೇ ಕಷ್ಟಗಳಿದ್ರೂ, ಕಣ್ಣೀರು ಇದ್ರೂ, ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವುಗಳಿದ್ರೂ ಅದನ್ನೆಲ್ಲ ಅಬ್ಸರ್ವ್ ಮಾಡುವ ಶಕ್ತಿ ಒಂದು ಗಾಜಿನ ಗ್ಲಾಸ್ ಅಥವಾ ಬಟ್ಟಲು ಯಾವುದೇ ಆಗಿರಬಹುದು, ಅವುಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳಿಗೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಯಾವಾಗಲೂ ಮಹಾಲಕ್ಷ್ಮಿಗೆ ನಾವು ಈ ಹುಣ್ಣಿಮೆ ದಿನಗಳಲ್ಲಿ ಪೂಜೆನ ಮಾಡ್ತೀವಿ. ಯಥಾವತ್ತಾಗಿ ನೀವು ಪೂಜೆ ಪುನಸ್ಕಾರ ಮಾಡಿ ಆದಮೇಲೆ ಈ ಪರಿಹಾರನ ಮಾಡ್ಕೊಳ್ಳಿ. ಕಾರಣಾಂತರಗಳಿಂದ ನಾವು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಎಫೆಕ್ಟ್ ಇರುವಂತಹ ಶಕ್ತಿದಾಯಕವಾದ ಒಂದು ಪರಿಹಾರ ಸ್ನೇಹಿತರೆ. ಇದನ್ನು ಒಂದು 3 ದಿನಕ್ಕೊಮ್ಮೆ ಅಂದರೆ ನೀವು ವಾರದಲ್ಲಿ 2 ಬಾರಿ ಆದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು. ಇದನ್ನು ಮಾಡ್ಕೊಳ್ತಾ ಕ್ರಮೇಣವಾಗಿ ಎಷ್ಟೇ ಸಾಲಗಳಿದ್ರೂ ತೀರೋಗುತ್ತೆ, ಎಷ್ಟೇ ಕಷ್ಟಗಳಿದ್ರೂ ಬಗೆಹರಿಯುತ್ತೆ. ನಮ್ಮ ಮನೆಯಲ್ಲಿ ಎಷ್ಟೇ ಆರ್ಥಿಕ ಸಮಸ್ಯೆ ನಿಮಗೆ ಕಾಡ್ತಾ ಇದ್ರೂ ನಮಗೆ ಒಂದು ಏನೂ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋರು ಕೂಡ ತಪ್ಪದೆ ಇದನ್ನು ಮಾಡ್ಕೊಂಡು ನೋಡಿ. ಮನೆಯಲ್ಲಿ ಇರುವ ಸದಸ್ಯರೆಲ್ಲರೂ ಅನ್ಯೋನ್ಯವಾಗಿ ಆರೋಗ್ಯವಾಗಿ ಇರ್ತಾರೆ. ಹಾಗೂ ನಿಮಗೆ ಒಂದು ದಾರಿಗಳು ಅನ್ನೋದು ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ದುಡಿಮೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಪಾರ ಮಾಡ್ತಾಯಿದ್ರೆ ನೀವು ವ್ಯಾಪಾರದ ಸ್ಥಳದಲ್ಲೂ ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು. ಹಣಕಾಸಿಗೆ ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ನಮಗೆ ಬೇಗನೆ ಈ ಪರಿಹಾರಗಳು ಅನ್ನೋದು ಸಿಗುತ್ತೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಬೌಲ್ ತಗೊಳ್ಳಿ ನೀವು, ಗಾಜಿನ ಬೌಲ್. ಯಾಕಂದರೆ ಗಾಜಿನ ಬೌಲ್ಗೆ ಎಷ್ಟೇ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿದ್ರೂ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುವ ಶಕ್ತಿ ಇದೆ. ಅದಕ್ಕೆ ನೀವು ಒಂದು 2-3 ಸ್ಪೂನ್ ಹಾಕಿ ಸ್ನೇಹಿತರೆ. ಏನು ಸಾಸಿವೆ, ಮನೆಯಲ್ಲಿ ನಾವು ಒಗ್ಗರಣೆಗೆ ಏನು ಯೂಸ್ ಮಾಡ್ತೀವಿ ಅದೇ ಸಾಸಿವೆನೇ. ಆ ಸಾಸಿವೆನ ಒಂದು 2-3 ಸ್ಪೂನ್ ಹಾಕ್ಬಿಟ್ಟು ಒಂದು ಚಿಟಿಕೆ ಅಂದರೆ 1 ಸ್ಪೂನ್ ಇರುತ್ತಲ್ವ, ನೀವು ಹಳದಿ ಹಾಕ್ಕೊಳ್ಳೋದಕ್ಕೆ, ಅರಿಶಿನ ಹಾಕ್ಕೊಳ್ಳೋದಕ್ಕೆ, ಅದರಲ್ಲೂ ಒಂದು 1/4 ಸ್ಪೂನ್ ಅದ್ರ ಮೇಲೆ ಹಾಕ್ಬಿಡಿ. ಬೌಲ್ ತಗೊಳ್ಳಿ, ಅದರಲ್ಲಿ 2-3 ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಮೇಲೆ ನೀವು ಈ ಹಳದಿನ ಒಂದು 1/4 ಸ್ಪೂನ್ ಹಾಕ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಅಂದರೆ ಒಂದು ಸರಿ ಇಟ್ಟರೆ ಅದನ್ನು ಇನ್ನು ಯಾವುದೇ ಕಾರಣಕ್ಕೂ ನೀವು ಕದಲಿಸಬಾರ್ದು. 3 ದಿನ 3 ನೈಟ್ ಅದು ಇರಬೇಕು ಸ್ನೇಹಿತರೆ. ನೀವು ಗುರುವಾರ ಏನಾದರೂ ಮಾಡಿಕೊಂಡ್ರೆ ಗುರುವಾರ ನೈಟು, ಶುಕ್ರವಾರ, ಶನಿವಾರ ನೈಟು 3 ನೈಟ್ ಇರಬೇಕಾಗುತ್ತೆ ಅದು. ಆಮೇಲೆ ಅದನ್ನು ಭಾನುವಾರ ನೀವು ತೆಗೆದು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ಮಣ್ಣನ್ನು ಮುಚ್ಚಿಬಿಡಬಹುದು. ಅಥವಾ ನಿಮಗೆ ಆ ಥರ ಒಂದು ಫೆಸಿಲಿಟಿ ಇಲ್ಲ ಅಂದರೆ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿಬಿಡಿ. ಆಮೇಲೆ ಬಂದು ಕೈ ಕಾಲು ಮುಖ ತೊಳ್ಕೊಳ್ಳಿ. ಮನೆಯಲ್ಲಿ ಅರಿಶಿಣದ ನೀರಿಂದ ಮನೇನ ಒರೆಸ್ಬಿಡಿ. ಇಷ್ಟೇ ಸರಳವಾಗಿ ಇದನ್ನು ಮಾಡಿ ನೋಡಿ. ಎಫೆಕ್ಟು ಅನ್ನೋದು ನಿಮಗೆ ಯಾವ ಥರ ಇರುತ್ತೆ ಅಂತ ನೀವೇ ಖುಷಿ ಪಟ್ಬಿಡ್ತೀರಾ. ಈ ವಿಧಾನ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.